Namaste. Happy evening, all of you. Excellent Namaste, evening. Guruji. Happy evening, sir. Happy evening, Guruji. Happy Happy evening, Guruji. Happy evening, Guruji. Namaste. Sir, happy evening. Happy evening, sir. ನಮಸ್ತೆ ಗುರುಗಳೇ. ಹನುಮ ಜಯಂತಿ ಶುಭಾಶಯಗಳು ಗುರುಗಳೇ. ನಮಸ್ತೆ ಗುರುಗಳೇ. ಹನುಮ ಜಯಂತಿಯ ಶುಭಾಶಯಗಳು ಗುರುಗಳೇ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. Happy evening, Guruji. Happy evening. Happy evening, Namaste, Guruji. Namaste. Guruji. Happy evening, Guruji. Happy evening, sir. Happy evening, Guruji. Yes. Superb. So once again ಎಲ್ಲರಿಗೂ ಸ್ವಾಗತ. ಹ್ಯಾಪಿ ಈವ್ನಿಂಗ್, ಶುಭ ಸಂಜೆ ಸ್ನೇಹಿತರೆ ಎಲ್ಲರಿಗೂ. ಈ ಒಂದು ಅದ್ಭುತವಾದ ಹುಣ್ಣಿಮೆ ರಿಚುಯಲ್ಸ್, ಫುಲ್ ಮೂನ್ ಮ್ಯಾನಿಫೆಸ್ಟೇಷನ್ ರಿಚುಯಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಈ ಹುಣ್ಣಿಮೆ ರಿಚುಯಲ್ ಅಲ್ಲಿ ಅಥವಾ ಅಮಾವಾಸ್ಯೆ ರಿಚುಯಲ್ ಅಲ್ಲಿ ಎರಡು ರಿಚುಯಲ್ ಇಂದ ನಿಮ್ಮ ಲೈಫ್ ಅಲ್ಲಿ ಸಾಕಷ್ಟು ಏನ್ ಮಾಡ್ಬೋದು ನೀವು, ನಿಮ್ಮ ಕನಸುಗಳು, ಗುರಿಗಳನ್ನ ಅಥವಾ ನಿಮ್ಮ ಪ್ರಾಬ್ಲಮ್ಸ್ ನ ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ಅಥವಾ ಲೈಫಲ್ಲಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ, ವಿಶಸ್ ನ ಫುಲ್ಫಿಲ್ಮೆಂಟ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಹೆಲ್ಪ್ಫುಲ್ ಆಗತ್ತೆ. ಸೊ ಲೆಟ್ಸ್ ಡೂ ಇಟ್. ವೆಲ್ಕಮ್ ಎಲ್ಲರಿಗೂ. ಇವತ್ತಿನ ಸೆಷನ್ಗೆ ಬೇಕಾಗಿರೋಂತ ಸಾಮಗ್ರಿಗಳು, ಮೊದಲನೇದಾಗಿ ಬೇಲೀಫ್ ಬೇಕು. ಬೇಲೀಫ್ ಅಂದ್ರೆ ಪಲಾವ್ ಎಲೆ. ಎಲ್ಲರ ಮನೇಲಿ ಇರುತ್ತೆ, ಅಡಿಗೆಗೆಲ್ಲ ಯೂಸ್ ಮಾಡ್ತಾರಲ್ಲ. ನೀಟ್ ಅಂಡ್ ಕ್ಲೀನ್ ಆಗಿರ್ತಕ್ಕಂತ ಒಂದು ಬೇಲೀಫ್, 5 ಬೇಲೀಫ್ ಬೇಕಾಗತ್ತೆ. ಸೊ ಜೊತೆಗೆ ಒಂದು ಬೌಲ್ ಅಥವಾ ತಟ್ಟೆ, ಹೋಲ್ಡರ್, ಚಿಮಟ ಅಂಡ್ ಮ್ಯಾಚ್ ಬಾಕ್ಸ್ ಬೇಕು, ಕ್ಯಾಂಡಲ್ ಬೇಕು ಅಥವಾ ದೀಪ ಬೇಕು, ಜೊತೆಗೆ ನೀರ್ ಬಾಟಲ್ ಬೇಕು, ಅಂಡ್ ರೆಡ್ ಕಲರ್ ಮಾರ್ಕರ್ ಪೆನ್ ಅಥವಾ ರೆಡ್ ಕಲರ್ ಸ್ಕೆಚ್ ಪೆನ್ ಅಥವಾ ರೆಡ್ ಕಲರ್ ಮಾರ್ಕರ್ ಪೆನ್. ಇಷ್ಟು ಸಾಮಗ್ರಿಗಳನ್ನ ಬೇಕಾಗತ್ತೆ. ರೆಡಿ ಮಾಡ್ಕೊಳ್ಳಿ. ಅಂಡ್ ಇಷ್ಟು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡ್ರೆ ಲೆಟ್ ಅಸ್ ಸ್ಟಾರ್ಟ್. ಓಕೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ರ ಹುಣ್ಣಿಮೆ ರಿಚುಯಲ್ ನ ಚಾಟ್ ಬಾಕ್ಸ್ ಹಾಕಿ FT ಅಂತ ಫಸ್ಟ್ ಟೈಮ್ ಅಂತ ಹಾಕಿ. ಯಾರೆಲ್ಲ ಫಸ್ಟ್ ಟೈಮ್ ಅಟೆಂಡ್ ಮಾಡ್ತಾ ಇದ್ರ ಹಾಕಿ ಚಾಟ್ ಬಾಕ್ಸ್ ಅಲ್ಲಿ FT ಅಂತ ಫಸ್ಟ್ ಟೈಮ್ ಅಂತ. ಓಕೆ, ಸೋ ಮೆನಿ ಪೀಪಲ್ ಆರ್ ದೇರ್. ಓಕೆ, ಡನ್. ಬರ್ಕೊಳ್ಳಿ ಅಥವಾ ಕೇಳಿಸ್ಕೊಳ್ಳಿ. ಹುಣ್ಣಿಮೆ ಅಂದಾಗ ನೋಡಿ, ಚಂದ್ರನ ಒಂದು ಪ್ರಭಾವ ಭೂಮಿಯ ಮೇಲೆ, ಜೀವಿಗಳ ಮೇಲೆ, ನಮ್ಮ ಮೇಲೆ ಎಲ್ಲ ತುಂಬಾ ಚಂದ್ರನ ಪ್ರಭಾವ ಇದ್ದೇ ಇರುತ್ತೆ. ಸೊ ಸೂರ್ಯ, ಚಂದ್ರ ಇದೆರಡರ ಪ್ರಭಾವ ಒಬ್ಬ ವ್ಯಕ್ತಿಯ ಮೇಲೆ ಅಥವಾ ಜೀವನದ ಮೇಲೆ, ನಮ್ಮ ಭೂಮಿ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ. ಅದರಲ್ಲೂ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಚಂದ್ರನ ಶಕ್ತಿ ಜಾಸ್ತಿ ಇರುತ್ತೆ. ಸೊ ಹುಣ್ಣಿಮೆನಲ್ಲಿ ಏನಾಗುತ್ತೆ, ಭೂಮಿಗೆ ತುಂಬಾ ಹತ್ರ ಆಗಿರುತ್ತೆ ಚಂದ್ರ, ಜೊತೆಗೆ ಚಂದ್ರನ ಬೆಳಕು ಶಕ್ತಿ ತುಂಬಾ ಹೈ ಆಗಿರುತ್ತೆ. ಸೊ ಅದಕ್ಕೇನೆ ಈ ಹುಣ್ಣಿಮೆ ಸಮಯದಲ್ಲಿ ಈ ಕೆಲವು ರಿಚುಯಲ್ಸ್ ನ ಯಾರು ಫಾಲೋ ಮಾಡ್ತೀರಾ, ಜೊತೆಗೆ ಹುಣ್ಣಿಮೆ ಸಮಯದಲ್ಲಿ ಯಾರು ಧ್ಯಾನ ಮಾಡ್ತೀರಾ, ಮೆಡಿಟೇಷನ್ ಮಾಡ್ತೀರಾ, ಇದೆಲ್ಲ ತುಂಬಾ ವಂಡರ್ಫುಲ್ ಆಗಿ ನಿಮ್ಗೆ ರಿಸಲ್ಟ್ಸ್ ಕೊಡುತ್ತೆ. ಅಮೇಝಿಂಗ್ ಆಗಿ ಒಂದು ಲೈಫಲ್ಲಿ ಚೇಂಜಸ್ ನ ನೋಡ್ಬೋದು ನೀವು. ಸೊ ಮಾಮೂಲಿ ದಿನ ನೀವು ಧ್ಯಾನ ಮಾಡೋಕ್ಕೂ ಹುಣ್ಣಿಮೆನಲ್ಲಿ ಧ್ಯಾನ ಮಾಡೋಕ್ಕೂ 10 ಪಟ್ಟು ರಿಸಲ್ಟ್ ಸಿಗುತ್ತೆ. ಅದರಲ್ಲೂ ನಾವು ಸತ್ಸಂಗ ತರ ಗುರುಗಳ ಜೊತೆ ನಾವೆಲ್ಲ 500 ಜನ ಪ್ಲಸ್ ಒಟ್ಟಿಗೆ ಧ್ಯಾನ ಮಾಡಿದಾಗ 100 ಪಟ್ಟು ನಿಮಗೆ ಎನರ್ಜಿ ರಿಸಲ್ಟ್ ಸಿಕ್ಕಂಗಾಗತ್ತೆ. ಸೊ ದಟ್ ಈಸ್ ವೈ ಹುಣ್ಣಿಮೆ ಜೊತೆಗೆ ಅಮಾವಾಸ್ಯೆ ರಿಚುಯಲ್ ಇಂದ ನಿಮ್ಮ ಲೈಫಲ್ಲಿ ಸಾಕಷ್ಟು ಅಚೀವ್ಮೆಂಟ್ಸ್ ನ, ವಿಶಸ್ ನ ಪ್ರತಿಯೊಂದು ಫುಲ್ಫಿಲ್ ಮಾಡ್ಕೊಳಕ್ ಸಾಧ್ಯ ಆಗತ್ತೆ. ಡನ್. ಸೊ 1 ತಿಂಗಳು 2 ತಿಂಗಳು ಅಟೆಂಡ್ ಮಾಡೋದಲ್ಲ, ರೆಗ್ಯುಲರ್ ಆಗಿ ಅಟೆಂಡ್ ಮಾಡ್ತಾ ಬನ್ನಿ. ಇದೇ ತರ ಐ ಆಮ್ ವೆರಿ ಬ್ಲೆಸ್ಡ್ ದಟ್ ನಾವು ಇದನ್ನ ಆಲ್ಮೋಸ್ಟ್ ಒಂದು 4-5 ಇಯರ್ಸ್ ಇಂದ ಮಾಡ್ತಾ ಬರ್ತಾ ಇದೀವಿ, ಎವ್ರಿ ಮಂತ್. ರೈಟ್. ಸೊ ಸಾಕಷ್ಟು ಜನ ಸ್ಟೂಡೆಂಟ್ಸ್ ಲಾಸ್ಟ್ 2-3 ಇಯರ್ಸ್ ಇಂದ ಅಟೆಂಡ್ ಮಾಡ್ತಾ ಇದಾರೆ, ಕೆಲವರು 1 ಇಯರ್ ಇಂದ ಅಟೆಂಡ್ ಮಾಡ್ತಾ ಇದಾರೆ. ಅಂಡ್ ಮೆನಿ ಪೀಪಲ್ ಆರ್ ಗೆಟಿಂಗ್ ದ ರಿಸಲ್ಟ್ಸ್. ಕೆಲವರು ಲೈವ್ ಅಲ್ಲಿ ಅಟೆಂಡ್ ಮಾಡ್ತಾ ಇದಾರೆ, ಕೆಲವರು ವಿಡಿಯೋಸ್ ನ ನೋಡಿ ಯೂಟ್ಯೂಬ್ ಇಂದ ಪ್ರಾಕ್ಟೀಸ್ ಮಾಡ್ತಾ ಇದಾರೆ. ಅವರೆಲ್ಲರಿಗೂ ತುಂಬಾ ರಿಸಲ್ಟ್ ಸಿಕ್ಕಿದೆ. ಅಂಡ್
ಲೆಟ್ಸ್ ಸಿ ಯಾರಿಗೆಲ್ಲ ಒಳ್ಳೆ ರಿಸಲ್ಟ್ಸ್ ಬಂದಿದೆ, ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ. ಅನ್ಮ್ಯೂಟ್ ಮಾಡಿ ಹೇಳಿ ಮೀ ಅಂತ ಅಥವಾ ಐ ಗಾಟ್ ದ ರಿಸಲ್ಟ್ಸ್ ಅಂತ. ನಮಗ್ ಬಂದಿದೆ Sir. ಸರ್. ಎಲ್ರಿಗೂ ಬಂದಿದೆ sir. ತುಂಬಾ result. ಕೂಡ ಬಂದಿದೆ ತುಂಬಾ ಒಳ್ಳೇದಾಗಿದೆ ಸರ್. I got the result. ಇದೆ ಸರ್. ನಮಗೂ ರಿಸಲ್ಟ್ ಬಂದಿದೆ. ರೂಳೆ ಒಂದ್ ಶೇರ್ ಮಾಡ್ಬೇಕಾಗಿತ್ತು. ರೂಳೆ ವಿಜಯ್ ಕುಮಾರ್ ಅಂತ. ನಾನು ಅಲ್ಲೇ ಒಂದು 4-5 ತಿಂಗಳಿಂದ ರಿಚುವಲ್ ಮಾಡ್ತಾ ಇದ್ದೆ. ನಾವ್ ಯಾವ್ದೋ ಒಂದು ವಿಚಾರದಲ್ಲಿ ಯಾವ್ದೋ ಒಂದು ಹಣ ಬರ್ಬೇಕಾಗಿತ್ತು. ಪ್ರತಿ ತಿಂಗಳು ಹೇಳ್ತಾ ಇದ್ರಿ ನೀವು, ಅದನ್ನ ನಾನು ಮಾಡ್ತೇನೆ. ಈಗ ಆ ಹಣ ವಾಪಸ್ ಬಂದಿದೆ ಗುರುಜಿ. ಅದೇ ರೀತಿಯಾಗಿ ನಮ್ ಮಿಸಸ್ ಅವ್ರದ್ದು ಅಷ್ಟೇ PhD ಕ್ಲಿಯರ್ ಆಗ್ಬೇಕು ಅಂತ ಮಾಡ್ತಾ ಇದ್ವಿ. ಅದು ಸಹ ಕ್ಲಿಯರ್ ಆಗಿದೆ ಗುರುಜಿ. ಬಹಳ ಒಳ್ಳೇದಾಗ್ತಾ ಇದೆ. ಮನ್ಸು ಶಾಂತಿ ಪೀಸ್ಫುಲ್ ಲೈಫ್ ತರ ಇದೆ. ಅದ್ಭುತ ಆಗಿದೆ. ಸೂಪರ್ ವಂಡರ್ಫುಲ್ ವಿಜಯ್ ಕುಮಾರ್ ಅವರೇ, ಆಲ್ ದ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್. ಸೊ ನೀವು ನಿಮ್ಮೆಲ್ಲ ಸಕ್ಸಸ್ ಸ್ಟೋರೀಸ್ ನ ಗ್ರೂಪ್ ಅಲ್ಲಿ ಹಾಕಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲೂ ಹಾಕಿ. ವಿಡಿಯೋ ನೋಡ್ತಿರೋರು ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ಚಾಟ್ ಬಾಕ್ಸ್ ಅಲ್ಲೂ ಹಾಕಿ. ಡನ್. ಸೊ ಲೆಟ್ ಸ್ಟಾರ್ಟ್, ಶುರು ಮಾಡೋಣ. ಪ್ರತಿಯೊಬ್ರು ಗೆಟ್ ರೆಡಿ. ಇಷ್ಟು ಸಾಮಗ್ರಿಗಳು ರೆಡಿ ಇದೆಯಾ? ಆರ್ ಯು ಆಲ್ ರೆಡಿ? ರೆಡಿ ಇರೋರೆಲ್ಲ ರೆಡಿ ಅಂತ ಅನ್ಮ್ಯೂಟ್ ಮಾಡಿ ಹೇಳಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಆರ್ ಅಂತ ಟೈಪ್ ಮಾಡಿ. Ready, sir. ಸೊ ಹಾಗಿದ್ರೆ ಪ್ರತಿಯೊಬ್ರು ಏನ್ ಮಾಡ್ತೀರಾ? ರೆಡ್ ಕಲರ್ ಮಾರ್ಕರ್ ಅಥವಾ ರೆಡ್ ಕಲರ್ ಪೆನ್ ತಗೊಳ್ತೀರಾ. 5 ಬೇಲೀಫ್ ಬೇಕು. ಸೊ ಬೇಲೀಫ್ ಅಂದಾಗ ನೋಡಿ, ಇದು ಮುಂಭಾಗ. ಬೇಲೀಫ್ ನ ಇದು ಮುಂಭಾಗ, ಇದು ಹಿಂಭಾಗ. ಸೊ ಫ್ರಂಟ್ ಅಲ್ಲಿ ಬರೀತೀರಾ. ಮುಂಭಾಗ ಏನಿದೆ ನೈಸ್ ಆಗಿ ಬರುತ್ತಲ್ಲ, ಎಲೆಯ ಮುಂಭಾಗ, ಅಲ್ಲಿ ಬರೀತೀರಾ. ಸರಿನಾ? 5 ವಿಶಸ್ ನ ಬರಿಬೇಕು. ಒಂದು ಬೇಲೀಫ್ ಅಲ್ಲಿ ಒಂದು ವಿಶ್ ನ ಬರೀತೀರಾ. ಒಂದು ಪಲಾವ್ ಎಲೆ ಮೇಲೆ ಒಂದು ವಿಶ್ ನ ಬರೀತೀರಾ. ಅಂಡ್ ಬರೆಯಕ್ಕೆ ಜಾಸ್ತಿ ಜಾಗ ಏನಿರೋದಿಲ್ಲ. ಸೊ ಅದಕ್ಕೆ ಏನ್ ಮಾಡ್ತೀವಿ, ನಮ್ಮ ವಿಶಸ್ ನ ಒಂದು 3 ಪದಗಳಲ್ಲಿ ಅಥವಾ 4 ಪದಗಳಲ್ಲಿ ಬರಿತೀವಿ. ಯಾವ ತರ ಬರಿತೀವಿ? ಅಫರ್ಮೇಶನ್ ರೂಪದಲ್ಲಿ. ಅಂದ್ರೆ ಆಲ್ರೆಡಿ ಬಂದಿದೆ, ಸಿಕ್ಕಿದೆ, ಪಡೆದಿದ್ದೀನಿ ಅನ್ನೋ ರೀತಿ ಬರೆಯುವಂಥದ್ದು. ಎಕ್ಸಾಂಪಲ್ ಕೊಡ್ತೀನಿ. ನೀವು ನಿಮ್ಮ ಆರೋಗ್ಯದ ಬಗ್ಗೆ ಬರೀಬಹುದು, ನಿಮ್ಮ ರಿಲೇಶನ್ಶಿಪ್ ಬಗ್ಗೆ ಬರೀಬಹುದು, ನಿಮ್ಮ ಒಂದು ಜಾಬ್ ಬಗ್ಗೆ, ಬಿಸ್ನೆಸ್ ಬಗ್ಗೆ, ಕರಿಯರ್ ಬಗ್ಗೆ ಬರೀಬಹುದು, ಅಥವಾ ಹಣಕಾಸಿನ ವಿಚಾರ ಬರೀಬಹುದು, ಅಥವಾ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಬರೀಬಹುದು. ನಾನು ತುಂಬಾ ಆಕ್ಟಿವ್ ಆಗಿದ್ದೀನಿ, ಅಥವಾ ನಾನು ತುಂಬಾ ಪಾಸಿಟಿವ್ ಆಗಿದ್ದೀನಿ, ಅಥವಾ ನಾನು ತುಂಬಾ ಹ್ಯಾಪಿ ಆಗಿದ್ದೀನಿ, ಈ ತರ. ಸೊ ಈ ತರ ನಿಮ್ಮ ವ್ಯಕ್ತಿತ್ವದ ಬಗ್ಗೆನೂ ಬರೀಬಹುದು. ಅದು ಬಿಟ್ಟು ಇನ್ನ ಬೇರೆ ಯಾವ್ದಾದ್ರು ವಿಚಾರಗಳು ಬೇಕಿದ್ರು ಬರೀಬಹುದು. ಫಾರ್ ಎಕ್ಸಾಂಪಲ್, ಏನೋ ಒಂದು ಅಚೀವ್ ಆಗ್ಬೇಕು, ಅಥವಾ ಬೈ ಮಾಡ್ಬೇಕು, ಅಥವಾ ಪಡ್ಕೋಬೇಕು, ಈ ತರ ವಿಚಾರಗಳು ನೀವು ಬರೀಬಹುದು. ಸೊ ಒಂದು ಬೇಲೀಫ್ ತಗೊಳ್ತೀರಾ, ಅದ್ರಲ್ಲಿ ಮುಂಭಾಗದಲ್ಲಿ ಒಂದು ವಿಶ್ ನ ಎಕ್ಸಾಂಪಲ್ ಕೊಡ್ತೀನಿ. ಈಗ ಮನಿ ವಿಚಾರದಲ್ಲಿ ಅಂದ್ರೆ 5 lakhs rupees ಬರಬೇಕು ಅನ್ನೋದಾದ್ರೆ ಐ ರಿಸೀವ್ಡ್ 5 lakhs rupees. ಇಷ್ಟೇ ಸಿಂಪಲ್. ಐ ರಿಸೀವ್ಡ್ 5 lakhs rupees ಅಥವಾ ಐ ಗಾಟ್ 5 lakhs rupees. 5 lakhs rupees ನನಗೆ ಸಿಕ್ಕಿದೆ ಅಂತ ಬರೀತೀರಾ. ಸಿಂಪಲ್ ಆಗಿ ಅಫರ್ಮೇಶನ್ ರೂಪದಲ್ಲಿ 3 ಪದ ಅಥವಾ 4 ಪದಗಳಲ್ಲಿ ಬರೀತೀರಾ. ಡನ್? ಕ್ಲಿಯರ್? ಮುಂಭಾಗ ಅಂದ್ರೆ ಎಲೆಯ ಭಾಗ, ಮುಂಭಾಗ ನೈಸ್, ಎಲೆಯ ಮುಂಭಾಗ ಬರುತ್ತಲ್ಲ, ಅಲ್ಲಿ ಬರೆಯುವಂಥದ್ದು. ಕ್ಲಿಯರ್? ಸೊ ಎಲ್ಲರೂ ಶುರು ಮಾಡೋಣ. ರೆಡಿ? ಸೊ ಪ್ರತಿಯೊಬ್ರು ಟೇಕ್ ದ ಮಾರ್ಕರ್ ತಗೊಳ್ಳಿ. ರೆಡ್ ಕಲರ್ ಮಾರ್ಕರ್. ಈಗ ರೆಡ್ ಇಲ್ಲ ಅಂದ್ರೆ ಏನ್ ಮಾಡ್ತೀರಾ? ಈಗ ಯಾರಿಗೋ ರೆಡ್ ಇಲ್ಲ ಸದ್ಯಕ್ಕೆ, ನೋ ಪ್ರಾಬ್ಲಮ್, ಬ್ಲೂ ಕಲರ್ ಅಲ್ಲೂ ಬರೀಬಹುದು. ಸೊ ಟೇಕ್ ದ ರೆಡ್ ಕಲರ್ ಮಾರ್ಕರ್ ಅಥವಾ ಪೆನ್ ತಗೊಳ್ಳಿ. ಸೊ ಟೇಕ್ ದ ಬೇಲೀಫ್. ನಿಮ್ಮ ಒಂದು ವಿಶ್ ನ ಬೇಲೀಫ್ ಮೇಲೆ ಬರೀತೀರಾ. ಆತರ 5 ವಿಶಸ್ ನ 5 ಬೇಲೀಫ್ ಮೇಲೆ ಬರೀತೀರಾ. ಸೊ ಪ್ರತಿಯೊಬ್ರು ಲೆಟ್ ಅಸ್ ಸ್ಟಾರ್ಟ್, ಶುರು ಮಾಡಿ.
ಎಸ್, ಬರಿಬೇಕಾದ್ರೆ ಲಾಡ್ ಆಫ್ ಇಮೋಷನ್ ಒಂದಿಗೆ, ಗ್ರಾಟಿಟ್ಯೂಡ್ ಒಂದಿಗೆ ಫೀಲ್ ಮಾಡ್ತಾ ಬರೀತೀರಾ. ಆಸ್ ಇಫ್ ಇದೆಲ್ಲ ನಿಮ್ಗೆ ಸಿಗ್ತಾ ಇದೆ ಅನ್ನೋ ಒಂದು ನಂಬಿಕೆಯಿಂದ ಬರೀತೀರಾ. ಡನ್, ಬರದ್ರಾ? ಸೊ ಪ್ರತಿಯೊಬ್ರು ಈಗ ಈ ಬೇ ಲೀಫ್ ಏನ್ ಬರ್ದಿದ್ರೆ ಅದನ್ನ ಚಾರ್ಜ್ ಮಾಡೋಣ, ಎನರ್ಜೈಸ್ ಮಾಡೋಣ. ಸೊ ಕ್ಯಾಂಡಲ್ ಅಥವಾ ದೀಪ ಏನಿದೆ ಹಚ್ಕೊಳ್ಳಿ. ಕ್ಯಾಂಡಲ್ ಅಥವಾ ದೀಪ ಇರೋದನ್ನ ಹಚ್ಕೊಳ್ಳಿ. ಎಸ್, ಕ್ಯಾಂಡಲ್ ಅಥವಾ ದೀಪ ಹಚ್ಕೊಳ್ಳಿ. ಸೊ ಪ್ರತಿಯೊಂದು ಬೇಲೀಫ್ ನ ಚಾರ್ಜ್ ಮಾಡೋಣ, ಎನರ್ಜೈಸ್ ಮಾಡೋಣ. ಜೊತೆಗೆ ಸ್ಟೂಡೆಂಟ್ಸ್ ಎಲ್ಲ ನಿಮ್ಮ ಹತ್ರ ಯಾವುದೇ ಹೀಲಿಂಗ್ ವಸ್ತುಗಳು ಲೈಕ್ ಕ್ರಿಸ್ಟಲ್ಸ್, ಸ್ಫಟಿಕ ಅಥವಾ ಹೀಲಿಂಗ್ ವಸ್ತುಗಳು, ನಿಮ್ಮ ಲಕ್ ಯಂತ್ರ ಅಂಡ್ ಮನಿ ಯಂತ್ರಗಳು ಇದೆಲ್ಲ ಇದ್ರೆ ಚಾರ್ಜ್ ಮಾಡ್ಕೋಬಹುದು. ಸೊ ಅದು ಕೂಡ ಜೊತೆಗೆ ಇಟ್ಕೊಳ್ಳಿ. ಇಲ್ದಿರಂತವ್ರು ನೀರ್ ಬಾಟಲ್ ಜೊತೆಗೆ ಇಟ್ಕೊಳ್ಳಿ, ಅದನ್ನು ಕೂಡ ನೀವು ಎನರ್ಜೈಸ್ ಮಾಡ್ಬೋದು. ಓಕೆ, ಸೊ ಟೇಕ್ ದ ಬೇಲೀಫ್. ಒಂದು ಬೇಲೀಫ್ ತಗೊಳ್ತೀರಾ, ಬರ್ದಿರೋಂಥದ್ದು ಏನ್ ಬರ್ದಿರಾ ನೋಡಿ, ಏನ್ ಬರ್ದಿದ್ರ ಅದನ್ನ ಮನ್ಸಲ್ಲೇ ಓದ್ಕೊಳ್ಳಿ ಒಂದ್ಸರಿ. ಈ ತರ ಲೆಫ್ಟ್ ಹ್ಯಾಂಡ್ ಅಲ್ಲಿ ಇಟ್ಕೊಳ್ತೀರಾ, ರೈಟ್ ಹ್ಯಾಂಡಿನ ಕ್ಲೋಸ್ ಮಾಡ್ತೀರಾ, ನಿಮ್ಮ ಹೃದಯಕ್ಕೆ ಹತ್ತಿರವಾಗಿ ಇಟ್ಕೊಂಡು ಈ ವಿಶ್ ನನಗೆ ತುಂಬಾ ಈಸಿಯಾಗಿ ಅಚೀವ್ ಆಗಿದೆ, ಫುಲ್ಫಿಲ್ ಆಗಿದೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಗ್ರೇಟ್ಫುಲ್. ತುಂಬಾನೇ ಬೇಗ ಸುಲಭವಾಗಿ ಈ ನನ್ನ ವಿಶ್ ಫುಲ್ಫಿಲ್ ಆಗಿದೆ ಅಂತ ಹೇಳಿ ಹೇಳ್ಕೊಡ್ತಾ, ಇದಕ್ಕೆ ಎನರ್ಜಿ ಕೊಡ್ತಾ, ಪ್ರೀತಿ ಕೊಡ್ತಾ, ಹಗ್ ಮಾಡ್ತಾ, ಕಿಸ್ ಮಾಡಿ, ಥ್ಯಾಂಕ್ ಯು ಹೇಳಿ, ಕೀಪ್ ಇಟ್ ಡೌನ್. ಅದೇ ತರ ಒಂದೊಂದೇ ಬೇಲೀಫ್ ತಗೊಂಡು ಎನರ್ಜಿ ಕೊಡ್ತೀರಾ, ಚಾರ್ಜ್ ಮಾಡ್ತೀರಾ. ಹಾಗೆ ನಿಮ್ಮ ಬೇರೆ ಹೀಲಿಂಗ್ ವಸ್ತುಗಳು, ಯಂತ್ರಗಳೆಲ್ಲ ಚಾರ್ಜ್ ಮಾಡ್ತೀರಾ. ಸೊ ಡೂ ಇಟ್ ಒನ್ ಬೈ ಒನ್ ಮಾಡಿ ಎಲ್ಲರೂ.
ಎಸ್. ಹಾಗೆ ಬೇಲೀಫ್ ಎಲ್ಲ ಚಾರ್ಜ್ ಮಾಡಿದ್ಮೇಲಿಂದ ಆಲ್ ಅದರ್ ಪೀಪಲ್, ಇಫ್ ಯು ಹ್ಯಾವ್ ಯಂತ್ರಗಳು ಅಥವಾ ಕ್ರಿಸ್ಟಲ್ಸ್ ಎಲ್ಲ ಇದ್ರೆ ಅದೆಲ್ಲ ಚಾರ್ಜ್ ಮಾಡಿ. ಇಲ್ದೇ ಇರೋರು ಬೇರೆಯವರು ವಾಟರ್ ಬಾಟಲ್ನ ಕೈಲಿ ಇಟ್ಕೊಳ್ಳಿ. ವಾಟರ್ ಬಾಟಲ್ನ ಕೈಲಿ ಇಟ್ಕೊಳ್ಳಿ. ನಿಮ್ಮ ವಿಶಸ್ ಏನ್ ಬರ್ದಿದ್ರೆ ಅದೆಲ್ಲವನ್ನ ಮನಸ್ಸಲ್ಲೇ ಇಮ್ಯಾಜಿನ್ ಮಾಡ್ತಾ ಅದೆಲ್ಲ ಅಚೀವ್ ಆಗಿರೋ ತರ ನಿಮ್ಮ ಹಸ್ತಗಳ ಮುಖಾಂತರ ನೀರಿಗೆ ಎನರ್ಜಿ ಕೊಡ್ತೀರಾ, ಚಾರ್ಜ್ ಮಾಡ್ತೀರಾ. ಎಸ್, ಫೀಲ್ ಮಾಡಿ. ಸಾಕಷ್ಟು ಭಕ್ತಿಯಿಂದ, ನಂಬಿಕೆಯಿಂದ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತೀರಾ, ಕೃತಜ್ಞತೆ ಸಲ್ಲಿಸ್ತೀರಾ. ನಿಮ್ಮ ಇಷ್ಟ ದೇವರು, ನಂಬಿರತದ ದೇವರನ್ನ ಧ್ಯಾನಿಸ್ತೀರಾ, ಥ್ಯಾಂಕ್ ಯು ಹೇಳ್ತೀರಾ. ಬಿಕಾಸ್ ನಿಮ್ಮೆಲ್ಲ ವಿಷಸ್ ತುಂಬಾ ಈಸಿಯಾಗಿ ಅಚೀವ್ ಆಗಿದೆ, ಅಚೀವ್ ಆಗ್ತಾ ಇದೆ ಅನ್ನೋ ರೀತಿ ಫೀಲ್ ಮಾಡ್ತೀರಾ. ಡನ್. ಕಂಟಿನ್ಯೂ ಮಾಡೋಣ ಇವಾಗ. ಡನ್, ಎಲ್ಲಾರ್ದು ಆಯ್ತಾ? ಸೊ ಲೆಟ್ಸ್ ಕಂಟಿನ್ಯೂ. ಬೇಲೀಫ್ ನ ಬರ್ನ್ ಮಾಡ್ತೀರಾ ಇವಾಗ. ಸೊ ಟೇಕ್ ದ ಬೌಲ್ ಅಥವಾ ತಟ್ಟೆ ಏನಿದೆ, ಬೌಲ್ ಏನಿದೆ ತಗೊಳ್ತೀರಾ ವಿತ್ ಹೋಲ್ಡರ್, ಚಿಮ್ಟಾ. ಸೊ ಬೇಲೀಫ್ ನ ತಗೊಳ್ತೀರಾ, ಒಂದ್ ಬೇಲೀಫ್ ತಗೊಳ್ತೀರಾ ಅಂಡ್ ಹೋಲ್ಡ್ ಮಾಡ್ತೀರಾ ಚಿಮ್ಟಾದಲ್ಲಿ. ಈ ತರ ಹೋಲ್ಡ್ ಮಾಡಿ ನೀವೇನು ದೀಪ ಅಥವಾ ಕ್ಯಾಂಡಲ್ ಹಚ್ಕೊಂಡಿದ್ದೀರಾ ಬರ್ನ್ ಮಾಡಿ. ಬರ್ನ್ ಮಾಡಿ ಇದರ ಆಶಸ್ ಎಲ್ಲ ತಟ್ಟೆ ಒಳಗಡೆನೆ ಬೀಳ್ಬೇಕು, ಅಥವಾ ನಿಮ್ಮ ಬೌಲ್ ತಟ್ಟೆ ಏನಿದೆ ಅದರೊಳಗಡೆನೆ ಬೀಳ್ಬೇಕು. ಆ ರೀತಿ ಹೋಲ್ಡ್ ಮಾಡಿ. ಎಸ್, ಬರ್ನ್ ಮಾಡಿ. ಒನ್ ಬೈ ಒನ್ ಬೇಲೀಫ್ ನ ತಗೊಳ್ಳಿ, ಬರ್ನ್ ಮಾಡಿ.
ಡನ್ ಆಯ್ತಾ ಎಲ್ಲಾರ್ದು? ಡನ್? ಎಸ್ ಸರ್ ಆಯ್ತು ಸರ್. ಎಸ್ ಸರ್. ಆಗಿದೆ ಸರ್. ದೀಪ ಕ್ಯಾಂಡಲ್ ಹಚ್ಚಿರೋದು ಹಾಗೆ ಇರ್ಲಿ, ವಾಪಸ್ ಬಂದು ಧ್ಯಾನ ಮಾಡೋಣ ಇವಾಗ. ಬಟ್ ಬಿಫೋರ್ ದಟ್ ಏನ್ ಮಾಡ್ತೀರಾ, ನಿಮ್ಮ ಬರ್ನ್ ಮಾಡಿರೋ ಆಶಸ್, ಬೇಲೀಫ್ ನ ಒಂದು ಬೂದಿ ಎಲ್ಲ ಏನಿದೆ ತಟ್ಟೆ ಒಳಗಡೆ, ಬೌಲ್ ಒಳಗಡೆ, ಸೊ ಇದನ್ನ ಇವಾಗ ಆಚೆ ಹೋಗ್ತೀರಾ, ಬಾಲ್ಕನಿ ಅಥವಾ ಟೆರೆಸ್ ಆಚೆ ಹೋಗ್ಬಿಟ್ಟು ಚಂದ್ರ ಕಾಣಿಸಿದ್ರೆ ವೆರಿ ಗುಡ್, ಕಾಣಿಸಿಲ್ಲ ಅಂದ್ರೂ ಪರವಾಗಿಲ್ಲ. ಸೊ ಕಾಣಿಸಿದ್ರೆ ನೋಡಿ, ಕಾಣಿಸಿಲ್ಲ ಅಂದ್ರೂ ಆಕಾಶವನ್ನ ನೋಡ್ತಾ ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಚಂದ್ರನ ನೋಡ್ತಾ ಥ್ಯಾಂಕ್ ಯು ಹೇಳ್ತಾ, ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗಿದೆ ಅನ್ನೋರತ್ತ ಫೀಲ್ ಮಾಡ್ತಾ, ಸೊ ಬ್ಲೋ ಮಾಡಿ, ಆಶಸ್ ಎಲ್ಲ ಬ್ಲೋ ಮಾಡಿ ಯೂನಿವರ್ಸ್ಗೆ ತಲುಪೋ ತರ ಮಾಡಿ. ಅದಾದ ನಂತರ ಅಲ್ಲೇ ನಿಂತ್ಕೊಂಡು ಒಂದು 30 ಸೆಕೆಂಡ್ ಕಣ್ ಮುಚ್ಕೊಂಡು ಧ್ಯಾನ ಮಾಡಿ, ಗ್ರಾಟಿಟ್ಯೂಡ್ ನ ಸಲ್ಸಿ, ಇದೆಲ್ಲ ನನಗೆ ಈಸಿಯಾಗಿ ಅಚೀವ್ ಆಗ್ತಾ ಇದೆ, ಆಗಿದೆ ಅನ್ನೋ ತರ ವಿಶ್ ಮಾಡ್ತಾ ಥ್ಯಾಂಕ್ ಯು ಹೇಳ್ತಾ 30 ಸೆಕೆಂಡ್ ನಿಂತ್ಕೊಳ್ಳಿ ಕಣ್ ಮುಚ್ಕೊಂಡು. ದೆನ್ ಕಮ್ ಬ್ಯಾಕ್, ಮತ್ತೆಲ್ಲರೂ ವಾಪಸ್ ಬನ್ನಿ. ಓಕೆ ರೈಟ್, ನಾವು ಎಲ್ಲರೂ ಹೋಗ್ತೀರಾ, ಮಾಡಿ ಬನ್ನಿ. ಎಸ್ ಡನ್. ಕ್ಯಾಮ್ರಾ ಆನ್ ಆಗಿರೋರು ವಾಪಸ್ ಬಂದಿದ್ದೀರಾ ಅಂದ್ರೆ ಕಾಣಿಸ್ತಾ ಇದ್ದೀರಾ, ಕ್ಯಾಮ್ರಾ ಆಫ್ ಆಗಿರೋರು ಗೊತ್ತಿಲ್ಲ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು. ಸೊ ಲೆಟ್ ಮಿ ನೋ ಇಫ್ ಯು ಆರ್ ಡನ್. ಚಾಟ್ ಬಾಕ್ಸ್ ಹಾಕಿ ಡಿ ಅಂತ, ಡನ್ ಅಂತ ಹಾಕಿ. am I audible? ಎಲ್ಲರಿಗೂ ವಾಯ್ಸ್ ಕ್ಲಿಯರ್ ಇದೆಯಾ, ಕೇಳಿಸ್ತಾ ಇದೆಯಾ? am I audible? ಇದೆ. ಇನ್ ಕೇಸ್ ಯಾರಾದ್ರೂ ಲೇಟ್ ಆಗಿ ಜಾಯಿನ್ ಆಗಿದ್ದೀರಾ, ಮಾಡಿಲ್ಲ, ಗೊತ್ತಾಗಿಲ್ಲ ಅನ್ನೋದಾದ್ರೆ, ಆಫ್ಟರ್ ದಸ್ ಈ ಕ್ಲಾಸ್ ಮುಗಿದ್ಮೇಲಿಂದ ಇದರದ್ದು ವಿಡಿಯೋ ನಿಮಗೆ ಯೂಟ್ಯೂಬ್ ಅಲ್ಲಿ ಬರುತ್ತೆ, ನೋಡ್ಕೊಂಡು 24 ಅವರ್ಸ್ ಒಳಗಡೆ ಮಾಡಿ, 24 ಗಂಟೆ ಒಳಗಡೆ ನೀವು ಮಾಡಿ ಮುಗಿಸ್ಬೋದು. ಸರಿನಾ? ಸೊ ದಟ್ ಹುಣ್ಣಿಮೆ ಅಮಾವಾಸ್ಯೆಯ ಪ್ರಭಾವ ಅವತ್ತು ಪ್ಲಸ್ ನೆಕ್ಸ್ಟ್ ಡೇ ಕೂಡ ಇರುತ್ತೆ, ನೆಕ್ಸ್ಟ್ ಡೇ ಕೂಡ ಎನರ್ಜಿ ಇರುತ್ತೆ. ಸೊ ಅಷ್ಟರೊಳಗಡೆ ನೀವು ಮಾಡಿದ್ರೆ, ಈಗ ರಾತ್ರಿ ಲೇಟ್ ನೈಟು ಮಾಡ್ಬೋದು, ಅಥವಾ ಅರ್ಲಿ ಮಾರ್ನಿಂಗ್ ಅಥವಾ ನೆಕ್ಸ್ಟ್ ಡೇ ಸಾಯಂಕಾಲ ಕೂಡ ಮಾಡ್ಬೋದು. ಡನ್? ಎಸ್. ಸೊ ಲೆಟ್ಸ್ ಕಂಟಿನ್ಯೂ.
ಲೆಟ್ಸ್ ಕಂಟಿನ್ಯೂ. ಸೊ ಯಾರಾದ್ರೂ ಇನ್ ಕೇಸ್ ಸೆಷನ್ ಅರ್ಧಂಬರ್ಧ ಅಟೆಂಡ್ ಮಾಡಿದ್ರಿ ಮತ್ತೆ ಮಾಡಬೇಕು ಅನ್ನೋದಾದ್ರೆ ಯು ವಿಲ್ ಗೆಟ್ ಇಟ್ ಆಫ್ಟರ್ ದಿಸ್ ಸೆಷನ್. ಯೂಟ್ಯೂಬ್ ಅಲ್ಲಿ ಬರುತ್ತೆ. ಸೊ ಇದು ಯೂಟ್ಯೂಬ್ ಚಾನೆಲ್ ನ ಲಿಂಕ್, ಇದು ಕಾಪಿ ಮಾಡಿ ಇಟ್ಕೊಳ್ಳಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಚಾಟ್ ಬಾಕ್ಸ್ ಅಲ್ಲಿ ಬಂದಿದೆ, ಕಾಪಿ ಮಾಡ್ಕೊಳ್ಳಿ. ರೈಟ್, ಸೊ ಲೆಟ್ ಅಸ್ ಡೂ ಅ ಬ್ಯೂಟಿಫುಲ್ ಮೆಡಿಟೇಷನ್. ಧ್ಯಾನ ಮಾಡೋಣ, ಕ್ಲೆನ್ಸಿಂಗ್ ಪ್ರೋಸೆಸ್ ಮಾಡೋಣ, ಜೊತೆಗೆ ಅಮೇಜಿಂಗ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ ಮಾಡೋಣ. ಸರಿನಾ? ಸೊ ಪ್ರತಿಯೊಬ್ರು ಎಲ್ಲರೂ ಮಾಡ್ಬೇಕು. ಐ ವಾಂಟ್ ಎಲ್ಲರೂ, ಯಾರು 670 ಜನ ಜಾಯಿನ್ ಆಗಿದ್ರೆ ಎಲ್ಲರೂ ಮಾಡಿ. ಬಿಕಾಸ್ ನೀವು ಮಾಮೂಲಿ ಒಬ್ಬರೇ ಮಾಡೋದಕ್ಕೂ ಇಷ್ಟು ಜನ ಒಟ್ಟಿಗೆ ಸೇರ್ ಮಾಡಕ್ಕೂ ತುಂಬಾ ಎನರ್ಜಿ ಇರುತ್ತೆ. ಮೊದಲನೇದು. ಎರಡನೇದು, ಹುಣ್ಣಿಮೆ ದಿನ ಧ್ಯಾನ ಮಾಡೋಂಥದ್ದು 10 ಪಟ್ಟು 100 ಪಟ್ಟು ರಿಸಲ್ಟ್ಸ್ ಕೊಡುತ್ತೆ. ಸರಿನಾ? ಸೊ ಎಲ್ಲರೂ ಲೈವ್ ಅಲ್ಲಿ ಮಾಡಿ, ಕ್ಯಾಮ್ರಾ ಆನ್ ಮಾಡ್ತಾ ಮಾಡಿ, ಪವರ್ಫುಲ್ ಎನರ್ಜಿನ ಪಡಿತೀರ. ಸೊ ಲೆಟ್ಸ್ ಸ್ಟಾರ್ಟ್. ಪ್ರತಿಯೊಬ್ರು ಸಿಟ್ ಸ್ಟ್ರೈಟ್, ಬೆನ್ನು ನೇರ ಇಟ್ಕೊಳ್ಳಿ, ಶೋಲ್ಡರ್ ರಿಲ್ಯಾಕ್ಸ್, ಹಸ್ತದಲ್ಲಿ ಮುದ್ರೆ ಇಟ್ಕೊಳ್ಳಿ, ಕ್ಲೋಸ್ ಯುವರ್ ಐಸ್, ಕಣ್ಣು ಮುಚ್ಕೊಳ್ಳಿ, ದೀರ್ಘವಾದ ಉಸಿರಾಟನ ಮಾಡ್ತಾ ಹೋಗಿ. ಇನ್ಹೇಲ್ ಮಾಡಿ, ಎಕ್ಸೇಲ್ ಮಾಡಿ.
ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗೋಣ. ನಿಮ್ಮ ಕನಸುಗಳು, ಗುರಿಗಳು, ವಿಷಸ್ ಏನೆಲ್ಲ ಬರ್ದಿದ್ದೀರ ಅದನ್ನೆಲ್ಲ ಇಮ್ಯಾಜಿನ್ ಮಾಡ್ತಾ, ಫೀಲ್ ಮಾಡ್ತಾ, ಕಣ್ಮುಂದೆ ಇಮ್ಯಾಜಿನ್ ಮಾಡ್ತಾ, ಡೀಪ್ ಮೆಡಿಟೇಟ್ ಮಾಡ್ತಾ ಹೋಗಿ. करचरणकृतं वाक्कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। करचरणकृतं वाक्कायजं कर्मजं वा श्रवणनयनजं वा मानसं वा पराधं वा विहितमविहितं वा सर्वमेतत् क्षमस्व। जय जय करुणाब्धे श्रीमहादेव शम्भो। ಡೀಪ್ ಇನ್ಹೇಲ್ ಮಾಡ್ತೀರಾ. ರೇಸ್ ಯುವರ್ ಹ್ಯಾಂಡ್ಸ್, ಎರಡೂ ಕೈನ ಮೇಲೆತ್ತಿ. ಫಿಂಗರ್ಸ್ ಓಪನ್. ಕನೆಕ್ಟ್ ಮಾಡ್ಕೊಳ್ಳಿ ಬ್ರಹ್ಮಾಂಡದ ಶಕ್ತಿಯ ಜೊತೆ, ಪೂರ್ಣ ಚಂದ್ರನ ಶಕ್ತಿಯ ಜೊತೆ. ಎಕ್ಸ್ಪ್ರೆಸ್ ಮಾಡಿ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು ಫಾರ್ ಆಲ್ ದ ಬ್ಲೆಸ್ಸಿಂಗ್ಸ್. ಪ್ರತಿಯೊಂದು ನನ್ನ ಮೈಂಡಲ್ಲಿ ಅಚೀವ್ ಆಗಿದೆ, ರಿಯಲ್ ಆಗಿ ಕೂಡ ಅಚೀವ್ ಆಗ್ತಾ ಇದೆ. ಸೋ ಹ್ಯಾಪಿ, ಸೋ ಗ್ರೇಟ್ಫುಲ್. ಸೊ ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ನ ಸಲ್ಲಿಸ್ತಾ ಹಸ್ತಗಳ ಮುಖಾಂತರ ಹೈ ಎನರ್ಜಿನ ರಿಸೀವ್ ಮಾಡ್ಕೊಳ್ಳಿ. ರೀಚಾರ್ಜ್ ಮಾಡ್ಕೊಳ್ಳಿ ನಿಮ್ಮ ದೇಹ, ಮನಸ್ಸು, ಆತ್ಮವನ್ನ.
ಫೀಲ್ ಮಾಡಿ ನಿಮ್ಮ ಹಸ್ತಗಳಲ್ಲಿ ಒಂದು ಎನರ್ಜಿನ ತುಂಬಿಕೊಳ್ತಾ ಇದ್ದೀರಾ. ಪವರ್ಫುಲ್ ಗೋಲ್ಡನ್ ಕಲರ್ ಎನರ್ಜಿನ ತುಂಬಿಕೊಳ್ತಾ ಇದ್ದೀರಾ. ಎರಡೂ ಹಸ್ತವನ್ನ ಆಶೀರ್ವಾದ ರೂಪದಲ್ಲಿ ಇಟ್ಕೊಳ್ಳಿ, ಬ್ಲೆಸ್ಸಿಂಗ್ ರೂಪದಲ್ಲಿ ಇಟ್ಕೊಳ್ಳಿ. ಸೆಷನ್ ಇರೋ ಎಲ್ಲ ಕಮ್ಯುನಿಟಿ ಮೆಂಬರ್ಸ್ಗೂ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ನ ಇಮ್ಯಾಜಿನ್ ಮಾಡಿ ನೆನಪಿಸ್ಕೊಳ್ಳಿ, ಅವ್ರಿಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಡಿ, ಎನರ್ಜಿ ಕೊಡಿ. ಹಸ್ತವನ್ನ ನಿಮ್ ಕಡೆ ಟರ್ನ್ ಮಾಡ್ಕೊಳ್ಳಿ, ನಿಮ್ಗೂ ಕೂಡ ಬ್ಲೆಸ್ಸಿಂಗ್ಸ್ ಕೊಟ್ಕೊಳ್ಳಿ, ಎನರ್ಜಿ ಕೊಟ್ಕೊಳ್ಳಿ. ಎರಡು ಕೈನ ಜೋಡಿಸಿ ತಲೆಬಾಗಿ ನಮಸ್ಕಾರ ಮಾಡ್ತಾ ಇವತ್ತಿನ ಈ ರಿಚುವಲ್ಗೆ, ಯೂನಿವರ್ಸ್ಗೆ, ಕಮ್ಯುನಿಟಿಗೆ ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಗ್ರಾಟಿಟ್ಯೂಡ್ ನ ಸಲ್ಲಿಸ್ತಾ, ರಬ್ ಯೋರ್ ಪಾಮ್ಸ್. ನಿಮ್ಮ ಕಣ್ಣು ಮುಖಕ್ಕೆ, ದೇಹದ ಅವಶ್ಯಕತೆ ಇರೋ ಭಾಗಕ್ಕೆಲ್ಲ ಎನರ್ಜಿ ಕೊಡ್ತಾ, ಸ್ಲೋಲಿ ಅಂಡ್ ಜೆಂಟ್ಲಿ ಓಪನ್ ಯುವರ್ ಐಸ್. ಡ್ರಿಂಕ್ ವಾಟರ್, ನೀರು ಕುಡಿರಿ. Yes. So, thank you so much. Unmute ಮಾಡಿ ಹೇಳಿ. How did you feel? ಹೇಗೆ ಅನಿಸ್ತು? Right now, how are you feeling? How was your experience ಅಂತ ಹೇಳಿ ಒಂದ್ ವರ್ಡ್ ಅಲ್ಲಿ ಅನ್ಮ್ಯೂಟ್ ಮಾಡಿ ಹೇಳಿ. ತುಂಬಾ ಚೆನ್ನಾಗಿತ್ತು. So much. Thank you all of you. ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ಈಗ ನೀರ್ ಖಾಲಿ ಆಯ್ತಲ್ವಾ ಕುಡ್ದಿರೋ ಬಾಟಲ್, ಮತ್ತೊಂದ್ಸರಿ ನೀರ್ ಬಾಟಲ್ ತುಂಬಿಸಿ. ಪ್ರತಿಯೊಬ್ರು ಎಲ್ಲರೂ ಕೇಳಿಸ್ಕೊಳ್ಳಿ. ಮತ್ತೊಮ್ಮೆ ನೀರ್ ಬಾಟಲ್ ತುಂಬಿಸಿ ಕೈಯಲ್ಲಿ ಇಟ್ಕೊಳ್ಳಿ. ನೀವೆಲ್ಲ ಏನ್ ಬರ್ದಿದ್ರಲ್ವಾ ವಿಷಸ್ ಎಲ್ಲ, ಅದನ್ನೆಲ್ಲ ಮತ್ತೊಂದ್ಸರಿ ಹೇಳ್ಕೊಳ್ಳಿ. ಚಾರ್ಜ್ ಮಾಡಿ ಎನರ್ಜಿ ಕುಡಿಯೋದಕ್ಕೆ. ಆ ನೀರ್ ಬಾಟಲ್ನ ಇವತ್ ರಾತ್ರಿ ಪೂರ್ಣ ಚಂದ್ರನ ಕೆಳಗಡೆ, ಅಂದ್ರೆ ಮನೆಯಿಂದ ಹೊರಗಡೆ ಎಲ್ಲಾದ್ರೂ ಬಾಲ್ಕನಿ ಹತ್ರ ಅಥವಾ ಟೆರೆಸ್ ಹತ್ರ ಎಲ್ಲಾದ್ರೂ ಆಚೆಗಡೆ, ಡೋರಿಂದ ಆಚೆಗಡೆ ಎಲ್ಲಾದ್ರೂ ಇಟ್ಬಿಟ್ಟು ಜಸ್ಟ್ ಲಿವ್ ಇಟ್. ರಾತ್ರಿ ಪೂರ್ತಿ ಏನಾಗತ್ತೆ, ಚಂದ್ರನ ಬೆಳಕಿಂದ ಅದು ಚಾರ್ಜ್ ಆಗತ್ತೆ, ಎನರ್ಜೈಸ್ ಆಗತ್ತೆ. ಅದ್ರ ಮೇಲೆ ಬೆಳಕ್ ಬೀಳಲೇಬೇಕಂತನೂ ಏನಿಲ್ಲ, ಜಸ್ಟ್ ನೀವು ಹೊರಗಡೆ ಇಟ್ರು ಕೂಡ ಸಾಕು, ಸರಿನಾ? ಸೊ ವಾಟರ್ ಏನಾಗತ್ತೆ, ಚಾರ್ಜ್ ಆಗುತ್ತೆ. ಪೂರ್ಣ ಚಂದ್ರನ ಬೆಳಕಿನಲ್ಲಿ ರಾತ್ರಿ ಫುಲ್ ಮೂನ್ ಅಲ್ಲಿ ಚಾರ್ಜ್ ಆಗತ್ತೆ. ನಿಮ್ಮ ವಿಷಸ್ಗೆಲ್ಲ ಚಾರ್ಜ್ ಸಿಗುತ್ತೆ, ಫುಲ್ ಮೂನ್ ಚಾರ್ಜ್ ಸಿಗುತ್ತೆ. ಸೊ ಬೆಳಗ್ಗೆನೆ ಫಸ್ಟ್ ಕೆಲಸ ಏನ್ ಮಾಡ್ತೀರಾ, ಎದ್ದಿದ ತಕ್ಷಣ ಆಚೆ ಬರ್ತೀರಾ, ನೀರ್ ಬಾಟಲ್ ತಗೊಳ್ತೀರಾ, ಪೂರ್ತಿ ನೀರ್ ಕುಡಿತೀರಾ. ಕ್ಲಿಯರ್? ಡನ್? ಎಲ್ಲರೂ ಮಾಡ್ತೀರಾ? ಎಸ್. ಎಷ್ಟು ಜನ ಮಾಡ್ತೀರಾ? ಅನ್ಮ್ಯೂಟ್ ಮಾಡಿ ಹೇಳಿ. ಮಾಡಿ, ಸರಿನಾ? ಸೊ ಸೇಮ್ ರಿಚುವಲ್ ನ ನೀವೇನ್ ಮಾಡ್ಬೋದು, ನಿಮ್ ಮಕ್ಳ ಕೈಯಲ್ಲೂ ಮಾಡಿಸಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೈಯಲ್ಲೂ ಮಾಡಿಸಿ. ಅವ್ರ ಕೈಯಲ್ಲಿ ಒಂದು ಬಾಟಲ್ ಅಥವಾ ಅವ್ರದೇ ಒಂದು ಗ್ಲಾಸ್, ಬಾಟಲ್ಲೇ ಆಗ್ಬೇಕಂತೆಲ್ಲ, ನೀರಿನ ಗ್ಲಾಸು ಅಥವಾ ಚಂಬು ಯಾವ್ದ್ರಲ್ಲಾದ್ರೂ ನೀರು ತುಂಬಿಸ್ಬಿಟ್ಟು ಅವ್ರ ಕೈಯಲ್ಲಿ ಇಡಿಸ್ಕೊಂಡು ಅವ್ರಿಗೆ ವಿಷಸ್ ಎಲ್ಲ, ಅವ್ರದ್ದು ಏನ್ ಗುರಿಗಳು ಕನ್ಸೆಲ್ಲ ಇದೆ ಅದೆಲ್ಲ ಹೇಳ್ಕೊಂಡು, ಅದೆಲ್ಲ ಅಚೀವ್ ಆಗಿದೆ, ಆಗ್ತಾ ಇದೆ ರೀತಿ ಇಮ್ಯಾಜಿನ್ ಮಾಡ್ತಾ ಚಾರ್ಜ್ ಮಾಡಿಸಿ ಹೊರಗಡೆ ಇಡಿ. ರಾತ್ರಿ ಪೂರ್ತಿ ಚಾರ್ಜ್ ಆಗ್ಲಿ, ಬೆಳಗ್ಗೆ ಎದ್ದು ಆ ನೀರನ್ನ ಅವ್ರು ಕುಡಿಬೇಕು.
ಆತರ ಮಕ್ಕಳ ಕೈಲೂ ಮಾಡಿಸಿ, ಆರೋಗ್ಯಕ್ಕಾಗ್ಲಿ, ಕರಿಯರ್ಗೆ, ಜಾಬ್ಗೆ, ಬಿಸ್ನೆಸ್ ಎಲ್ಲದಕ್ಕೂ ಆಗುತ್ತೆ. ಎಲ್ಲದಕ್ಕೂ ನೀವು ಮಾಡಿ ವಂಡರ್ಫುಲ್ ಆಗಿ ಫುಲ್ ಮೂನ್ ಎನರ್ಜಿಯಿಂದ ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಮಾಡ್ಕೋಬಹುದು. ಓಕೆ, ಡನ್. ಎಸ್, ನೀರ್ ಮುಚ್ಚಿಡಿ, ತೊಂದ್ರೆ ಇಲ್ಲ, ನೀರ್ ಮುಚ್ಚಿಡಿ. ಜಸ್ಟ್ ವಾಟರ್ ಚಾರ್ಜ್ ಆಗುತ್ತೆ. ಕ್ಯಾಪ್ ಹಾಕಿಡಿ, ಗ್ಲಾಸ್ ಮೇಲೆ ಒಂದೇನಾದ್ರು ತಟ್ಟೆ ಇಡಿ, ಚಂಬು ಮೇಲೆ ತಟ್ಟೆ ಇಡಿ, ಕ್ಲೋಸ್ ಮಾಡಿಡಿ. ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ಎಸ್, ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಇನ್ ಕೇಸ್ ಯಾರಾದ್ರೂ ಡನ್ ಮಾಡಿದ್ರ? ಸೊ ದಟ್ಸ್ ಇಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ನೈಟ್, ಶುಭರಾತ್ರಿ, ಎಕ್ಸಲೆಂಟ್ ನೈಟ್ ಎಲ್ಲರಿಗೂ. Thank you, sir. Thank you so much. Thank you, sir. ಗುರುಗಳೇ, thank you. Thank you, ಗುರುಗಳೇ. Thank you. ಆರೋಗ್ಯದ ವಿಚಾರವಾಗಿ ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಗುರುಗಳೇ. ಧನ್ಯವಾದಗಳು Thank you, sir. ನಮ್ಮ ಬ್ಲೆಸ್ಸಸ್ ಕೂಡ ಈಗ ದೀಪ ಆರಿಸ್ಬೋದು ನೀವು. ಕ್ಯಾಂಡಲ್ ಅಥವಾ ದೀಪ ಏನಿದೆ ಆರಿಸ್ಬೋದು. ಕೈಯಲ್ಲಿ ಆರಿಸಿ, ಬಾಯಲ್ಲಿ ಆರ್ಸಕ್ ಹೋಗ್ಬೇಡಿ. ಕೈಯಲ್ಲಿ ಅಥವಾ ಬುಕ್ಕಲ್ಲಿ, ಪೇಪರಲ್ಲಿ ಯಾವ್ದ್ರಲ್ಲಾದ್ರೂ ಆರಿಸಿ. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗ್ಲಿ, ನಿಮ್ಮ ವಿಶಸ್ ಎಲ್ಲ ಫುಲ್ಫಿಲ್ ಆಗ್ಲಿ. ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟ್ ಸೆಷನ್, ನೆಕ್ಸ್ಟ್ ಯಾವ್ದಾದ್ರು ಫ್ರೀ ಕ್ಲಾಸ್ ಅಲ್ಲಿ ಸಿಗೋಣ ಮತ್ತೆ. ಅಲ್ಲಿ ತನಕ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.